यही खुशी की झलक समा गई, मेरा बाबा आ गया। बाबा, तू मेरा बन गया। बाबा, मैं तेरा बन गया। मेरा बाबा मेरे पास आ गया। मेरा बाबा मेरे पास आ गया, जैसे सागर तट से मिलने आ गया। मेरा बाबा मेरे पास आ गया, जैसे सवेरा बन सूरज आ गया। मेरा बाबा मेरे पास आ गया, जैसे पतझड़ में मधुमास आ गया। मेरा बाबा मेरे पास आ गया, जैसे राही को सहारा मिल गया। मेरा बाबा मेरे पास आ गया, जैसे वीणा को स्वर मिल गया। मेरा बाबा मेरे पास आ गया, जैसे पंछी को गगन मिल गया। वैसे बाबा मुझे तू मिल गया, जैसे हृदय मंदिर में दीप जल गया। मेरा बाबा मेरे पास आ गया। मेरा बाबा मेरे पास आ गया। मेरा बाबा मेरे पास आ गया, जैसे बंजर ज़मीं को सावन मिल गया। मेरा बाबा मेरे पास आ गया, जैसे तपस्वी को सार मिल गया। मेरा
ಪರಮಾತ್ಮ ಜಗತ್ತಿನಲ್ಲಿ ಕೋಟ್ಯಾನುಕೋಟಿ ಆತ್ಮಗಳಿದ್ದಾರೆ. ಕೆಲವು ಮಕ್ಕಳ ಹತ್ತಿರಕ್ಕೆ ಸ್ವಯಂ ಪರಮಾತ್ಮ ಪರಮಧಾಮದಿಂದ ಈ ಬ್ರಹ್ಮ ಮುಹೂರ್ತದಲ್ಲಿ ನಾವು ಮಕ್ಕಳನ್ನು ಸ್ವಯಂ ತಾನೇ ಬಂದು ಜಾಗೃತರನ್ನಾಗಿ ಮಾಡಿ ನಮ್ಮ ಭಾಗ್ಯದ ಬಾಗಿಲನ್ನು ಓಪನ್ ಮಾಡ್ತಾರೆ. ಅರ್ಥಾತ್ ಭಾಗ್ಯದ ಕೆರೆಯನ್ನು ನಾವು ಆತ್ಮಗಳಲ್ಲಿ ಎಳೆದು ತನ್ನ ಸಮಾನ ಮಾಡಿಕೊಡ್ತಾರೆ. ಕೋಟ್ಯಾನುಕೋಟಿ ಆತ್ಮಗಳಿದೆ, ಇಡೀ ಸಂಸಾರ ಮಲಗಿದೆ. ಕೆಲವರು ಮಾತ್ರ ಜಾಗೃತರಾಗಿದ್ದೇವೆ. ನಮ್ಮ ಸ್ವಂತ ಬುದ್ಧಿಯಿಂದ ಜಾಗೃತರಾಗಿದ್ದೀವ, ಪರಮಾತ್ಮ ಜಾಗೃತರನ್ನಾಗಿ ಮಾಡಿದ್ದಾರ. ಆ ಪರಮೇಶ್ವರನ ದೃಷ್ಟಿಯಲ್ಲಿ ಸದಾ ಇರುವಂಥವರಾಗಿರುವ ಕಾರಣ ಸ್ವಯಂ ಪರಮಾತ್ಮ ನಾವು ಮಕ್ಕಳನ್ನೇ ಜಾಗೃತರನ್ನಾಗಿ ಮಾಡ್ತಾರೆ. ಕಾರಣ ನಮ್ಮನ್ನ ಕಲ್ಪಕ್ಕೂ ಹೊಲಿಯಸ್ಟ್, ಹೈಯೆಸ್ಟ್, ರಿಚೆಸ್ಟ್, ಲವ್ಲಿಯೆಸ್ಟ್, ಲಕ್ಕಿಯೆಸ್ಟ್ ಇಂದ ಕಲ್ಪ ಮಾಡಲಿಕ್ಕೆ ಬಾಪದಾದ ಈ ಸಮಯದಲ್ಲಿ ಸೃಷ್ಟಿಯ ರಚಯಿತ ಈಶ್ವರ ಅಲ್ಲ ನಾವು ಮಕ್ಕಳನ್ನು ಜಾಗೃತರನ್ನಾಗಿ ಮಾಡಿದ್ದಾರೆ. ಬಂದು ಅವರ ವರದಾನಿ ಹಸ್ತದಿಂದ ನನ್ನ ಮಸ್ತಕದಲ್ಲಿ ತಮ್ಮ ವರದಾನಿ ಹಸ್ತದ ಸ್ಪರ್ಶ ಮಾಡಿಸಿದಾಗ ಮಾತ್ರ ನಾವು ಜಾಗೃತರಾಗಿದ್ದೇವೆ. ಸೂಕ್ಷ್ಮವಾಗಿದೆ ಅದು. ಬಾಬಾ ಗೊತ್ತು, ನನಗೆ ಗೊತ್ತು. ಸ್ವಯಂ ಈಶ್ವರ ಬಂದು ನನ್ನ ಟಚ್ ಮಾಡಿದಾಗಲೇ ನಾನು ಜಾಗೃತನಾಗಿದ್ದೇನೆ. ಟಚ್ ಮಾಡಿದಾಗಲೇ ನಾನು ಜಾಗೃತನಾಗಿದ್ದೇನೆ. ಪರಮಾತ್ಮ ಹೃದಯರಾಮ ನಾವು ಮಕ್ಕಳನ್ನ ಜಾಗೃತರನ್ನಾಗಿ ಮಾಡಿದ್ದಾರೆ. ಆ ಹೃದಯರಾಮ ಈಗ ನಮ್ಮೆಲ್ಲರ ಸಮ್ಮುಖದಲ್ಲಿದ್ದಾರೆ, ಅತ್ಯಂತ ಸಮೀಪದಲ್ಲಿದ್ದಾರೆ, ಏಕ್ದಮ್ ಎದುರುಗಡೆ ಇದ್ದಾರೆ. ದಿವ್ಯ ನೇತ್ರ ಓಪನ್ ಇದೆ, ಅನುಭವ ಮಾಡಿ. ಬಾಪ್ ದಾದಾ ಮುಗುಳ್ನಾಗ್ತಾ ಏನು ನನ್ನನ್ನು ನಿದ್ರಾವಸ್ಥೆಯಿಂದ ಜಾಗೃತಾವಸ್ಥೆಗೆ ತರಬೇಕು ಅಂದರೆ ಅವರು ಬಂದು ನನ್ನನ್ನು ಸ್ಪರ್ಶ ಮಾಡಿದಾರಲ್ವ, ಸೂಕ್ಷ್ಮವಾಗಿ ನನಗೆ ಗೊತ್ತಿಲ್ಲ, ಆದರೆ ಸ್ಪರ್ಶ ಮಾಡಿದ್ದಾರೆ. ಅವ್ರ ಸ್ಪರ್ಶದಿಂದನೇ ನಾನು ಜಾಗೃತನಾಗಿದ್ದೇನೆ. ಅದೇ ತರಹ ಬಾಪ್ ದಾದಾ ನಾವೆಲ್ಲ ಮಕ್ಕಳನ್ನು ಅವರ ವರದಾನಿ ಹಸ್ತವನ್ನು ಈ ಸೆಕೆಂಡಿನಲ್ಲಿ ನನ್ನ ಮಸ್ತಕದ ಮೇಲೆ ಅವರ ವರದಾನಿ ಹಸ್ತ ಅನುಭವ ಮಾಡಬೇಕು. ಕೋಟಿಯಲ್ಲಿ ಕೆಲವರು ಜಾಗೃತ ಅವಸ್ಥೆಯಲ್ಲಿದ್ದು ಅನುಭವ ಮಾಡ್ತೀವಿ, ಕೋಟಿಯಲ್ಲಿ ಕೆಲವರು ನಾವುಗಳಾಗಿದ್ದೇವೆ. ಪರಮಾತ್ಮ ವರದಾನಿ ಹಸ್ತ ನನ್ನ ಮಸ್ತಕದ ಮೇಲಿದೆ, ಅಟ್ ಪ್ರೆಸೆಂಟ್ ಇದೆ, ಈಗಿದ್ದಾರೆ. ಬಾಬಾ ನನ್ನ ಸಮ್ಮುಖದಲ್ಲೇ ಇದ್ದಾರೆ. ಅಪ್ಪಾಜಿ ಅನುಭವ ಮಾಡೋಣಲ್ವಾ? ಬಾಬಾ ನನ್ನ ಜೊತೆಗೆ ನನ್ನ ಸಮ್ಮುಖದಲ್ಲಿದ್ದಾರೆ. ಬಾಬಾ ನನ್ನ ಸಮ್ಮುಖದಲ್ಲಿದ್ದಾರೆ. ಅವರ ವರದಾನಿ ಹಸ್ತ ನನ್ನ ತಲೆ ಮೇಲಿದೆ. ವಿಜಯೀ ಭವ, ತಪಸ್ವಿ ಮೂಢತ್ ಆತ್ಮ ಭವ. ಅವರ ವರದಾನಿ ಹಸ್ತವನ್ನು ನಾವೆಲ್ಲರೂ ಅನುಭವ ಮಾಡ್ತೇವೆ. ಎದುರುಗಡೆ ಬಾಬರವರು ನೋಡ್ತಾ ಇದ್ವಿ. ಅನುಭವ ಮಾಡಿ ಗೀತೆಯನ್ನು ಆಲಿಸುತ್ತ ಆನಂದ ಬಾಷ್ಪ ಬರಬೇಕು. ಎವ್ರಿ ಡೇ ಬಾಬಾ ಹೃದಯರಾಮ ಅಷ್ಟು ದೂರದಿಂದ ಬರ್ತಾರೆ, ನನ್ನನ್ನೇ ಜಾಗೃತಿ ಸರ್ವ ವರದಾನಗಳಿಂದ ಭರ್ಪೂರ ಮಾಡ್ತಾರೆ, ಸರ್ವ ಖಜಾನೆಗಳಿಂದ ಭರ್ಪೂರ ಮಾಡ್ತಾರೆ. ನಾನೆಷ್ಟು ಪದಂ ಭಾಗ್ಯಶಾಲಿ. ಈ ನಶೆ ಇರಬೇಕೀಗ. ಬಾಬಾ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳು ತಲೆ ಮೇಲೆ ವರದಾನಿ ಹಸ್ತ. अमृत वेले बाबा अमृत वेले रोज सवेरे हमको मिलते बाबा अमृत वेले बाबा अमृत वेले ऐसा लगता इंतजार में, ऐसा लगता इंतजार में बैठे आप अकेले बाबा अमृत वेले।
सवेरे हमको मिलते बाबा अमृत वेले, बाबा अमृत वेले। ಬಾಪ್ದಾದರವರ ವರದಾನಿ ಹಸ್ತದಲ್ಲಿ ಮೇಲೆ ಚೆಹರೆಯಲ್ಲಿ ಮಗುಳಿಗೆ ಸಂಸಾರ ಮಲಗಿದೆ, ಪರಮಾತ್ಮ ದೃಷ್ಟಿ ನನ್ನ ಮೇಲೆ ಪ್ರೀತಿಯಿಂದ ಭರ್ಪೂರ ಮಾಡ್ತಾ ಇದ್ದಾರೆ. बाबा ले लेते हो, बाबा ले लेते हो। अतीन्द्रिय सुख की मस्ती में झूल रहे हम झूले, बाबा अमृत ले रोज सवेरे हमको मिलते बाबा अमृत वेले, बाबा अमृत वेले। उड़कर आए और यहीं रह जाए, और यहीं रह जाए। ಸೆಕೆಂಡಿನಲ್ಲಿ ಪರಮಧಾಮವನ್ನು ತಲುಪಿದ್ದೇವೆ ಎಲ್ಲರೂ. ಪರಮಾತ್ಮನ ಜೊತೆ ಕಂಬೈಂಡ್ ಆಗಿ ಪರಮಧಾಮದಲ್ಲಿ ಕುಳಿತುಕೊಂಡಿದ್ದೇವೆ. ऐसा लगता इंतजार में बैठे आप अकेले, बाबा अमृत वेले। रोज सवेरे हमको मिलते बाबा अमृत वेले, ಪರಮಾತ್ಮನ ಲವ್ ಅಲ್ಲಿ ಲವ್ಲೀನ್ ಆಗಿದ್ದೀವಿ. ಪ್ರತಿನಿತ್ಯ ಪರಮಾತ್ಮ ನಮಗೋಸ್ಕರ ಬರ್ತಾರೆ. ಎವ್ರಿ ಡೇ, ಒಂದು ದಿನ ಮಿಸ್ ಮಾಡಲ್ಲ. ನಮ್ಮ ಬೆನ್ನು ಪರಮಾತ್ಮ ಹತ್ತಿದ್ದಾರೆ. ಎಷ್ಟು ಬ್ಯುಸಿ ಇದ್ರು ಪರಮಾತ್ಮ ತನ್ನ ಮಕ್ಕಳಿಗೋಸ್ಕರ ಪರಮಧಾಮ ಬಿಟ್ಟು ಬರ್ತಾರೆ. ಎವ್ರಿ ಡೇ ಬರ್ತಾರೆ, ಒಂದು ದಿನನೂ ಮಿಸ್ ಆಗಲ್ಲ. ಮಾಯ ನಿದ್ರೆಯಲ್ಲಿ ಮಲಗಿದ್ರು ಅಪ್ಪಾಜಿ ಬಂದೆ ಬಸ್ತಾರೆ, ಮಗು ನಾನು ಬಂದಿದ್ದೀನಿ. ಕ್ಯಾಚಿಂಗ್ ಪವರ್ ಪ್ರತಿಯೊಂದು ಮಕ್ಕಳಲ್ಲಿ ವೃದ್ಧಿಯಾಗಿದೆ.
ಅಪ್ಪಾಜಿ ಬಂದಿದ್ದಾರೆ ಎಂದು ಕಂಪ್ಲೀಟ್ ಜಾಗೃತ ಅವಸ್ಥೆಗೆ ಬರುವಂತಹ ಶ್ರೇಷ್ಠ ಮಕ್ಕಳು ನಾವು, ಪುಣ್ಯ ಆತ್ಮರು ನಾವು, ನಿರಂತರ ತಪಸ್ವಿಗಳು ನಾವು, ಕೋಟ್ಯಾನುಕೋಟಿ ಆತ್ಮಗಳಲ್ಲಿ ಕೆಲವರು ನಾವು, ಪದಂ ಭಾಗ್ಯಶಾಲಿ ಆತ್ಮಗಳು ನಾವು, ಹೃದಯೇಶ್ವರನ ಹೃದಯರಾಮನ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಆತ್ಮರುಗಳು ನಾವು, ನಿರಂತರ ತೀವ್ರ ಪುರುಷಾರ್ಥಿ ಆತ್ಮಗಳು ನಾವು, ಸರ್ವಶಕ್ತಿವಂತ ಅವರ ದೃಷ್ಟಿ ನಮ್ಮ ಮೇಲಿದೆ. ಹೆಜ್ಜೆ ಹೆಜ್ಜೆಯಲ್ಲಿ ಪರಮಾತ್ಮ ನಾವು ಪ್ರತಿಯೊಂದು ಮಗುವನ್ನು ಕಾಪಾಡ್ತಾ ಇದ್ದಾರೆ, ಹೆಜ್ಜೆ ಹೆಜ್ಜೆಯಲ್ಲಿ ಭಾಗ್ಯವನ್ನು ಬೆಳಗುತ್ತಾ ಇದ್ದಾರೆ. ಇಡೀ ಸಂಸಾರಕ್ಕೆ ಸಂಸಾರನೇ ಮಲಗಿರೋ ಸಮಯದಲ್ಲಿ ನಮ್ಮನ್ನು ಜಾಗೃತ, ಇಡೀ ಸಂಸಾರ ಮಲಗಿದೆ ನೋಡಿ. ಇವಾಗ ನಾವೆಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಇದ್ದೀವಿ ನೋಡಿ. ಸತ್ಯವಾಗ್ಲೂ ಜಾಗೃತ ಅವಸ್ಥೆಯಲ್ಲಿ ಇದ್ದೀವಾ ಅಥವಾ ನೋಡಿ, ಚೆಕ್ ಮಾಡ್ಕೊಡ್ರಿ, ಸೂಕ್ಷ್ಮವತನಕ್ಕೆ ಬನ್ನಿ. ಸತ್ಯವಾಗ್ಲೂ ಜಾಗೃತ ಅವಸ್ಥೆಯಲ್ಲಿ ಇದ್ದೀವಿ ಬಾಬಾ ಅನ್ನುವಂಥವ್ರು ಸ್ಪಂದಿಸಬೇಕು. ಬಾಬಾ ನೋಡ್ತಾ ಇದ್ದಾರೆ, ಸ್ಪಂದಿಸಬೇಕು ನಾವು. ಬಾಬಾ ನಾನು ಮಾತ್ರ ಎರಡೂ ಕಣ್ಣುಗಳನ್ನ ಓಪನ್ ಮಾಡಿ ನಿನ್ನನ್ನೇ ನೋಡ್ತಾ ಇದ್ದೇನೆ, ಮನಸ್ಸು ಬುದ್ಧಿ ನಿನ್ನೊಂದಿಗೆ ಜೋಡಿದೆ, ಸೂಕ್ಷ್ಮವತನದಲ್ಲಿದ್ದೀನಿ ಬಾಬಾ, ಸೂಕ್ಷ್ಮವತನದಲ್ಲಿದ್ದೀನಿ ಬಾಬಾ. ಸ್ಥೂಲ ಕಣ್ಣುಗಳಂತೂ ಪಕ್ಕ ಶಿವಬಾಬಾ ಇಲ್ಲಿ ಬ್ರಹ್ಮ ಬಾಬರವ್ರ ಬುಕುಟಿ ಮಧ್ಯದಲ್ಲಿ ನೋಡ್ತಾ ಇದ್ದಾವೆ. ದಿವ್ಯ ನೇತ್ರ ಮಾತ್ರ ಸೂಕ್ಷ್ಮವತನದಲ್ಲಿ ಬಾಪ ದಾದಾರವರನ್ನೇ ನೋಡ್ತಾ ನೋಡ್ತಾ ಆನಂದ ಭಾಷ್ಪ ಬರ್ತಾ ಇದೆ. ಯಾಕಂದ್ರೆ ಎಷ್ಟೊಂದು ಭಾಗ್ಯಶಾಲಿ ರತ್ನ ನಾನಾಗಿದ್ದೀನಿ ಅಂದರೆ ಸ್ವಯಂ ಅಪ್ಪಾಜಿ ಯಾವುದೋ ಒಂದು ರೂಪದಲ್ಲಿ ಬಂದು ನನ್ನ ಜಾಗೃತನನ್ನಾಗಿ ಮಾಡ್ತಾರೆ. ಸರ್ವಶಕ್ತಿವಂತನೇ, ಸೃಷ್ಟಿಯ ರಚಯಿತನೇ, ಈಶ್ವರನೇ, ಅಲ್ಲಾಹನೇ ಬಂದು ನನ್ನನ್ನು ಜಾಗೃತನನ್ನಾಗಿ ಮಾಡ್ತಾರೆ. ಅಂದರೆ ಈ ಸಂಸಾರದಲ್ಲಿ ನಾನಷ್ಟು ಪದಂ ಭಾಗ್ಯಶಾಲಿಯಾಗಿದ್ದೀನಿ. ಬಾಬಾ ನೋಡ್ತಾ ಇದ್ದಾರೆ ಒಂದೊಂದು ಮಗು, ಯಾವ್ಯಾವ ಮಗು ಕಣ್ಣುಗಳು ಓಪನ್ ಇಟ್ಕೊಂಡು ನಿರಂತರ ಶಿವಾಬರವರನ್ನ ಎದುರುಗಡೆ ನೋಡ್ತಾ ದಿವ್ಯ ನೇತ್ರ ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರನ್ನೇ ನೋಡ್ತಾ ಇದೆ ಮತ್ತು ಸ್ಪಂದಿಸ್ತಾ ಇರುವ ಒಂದೊಂದು ರತ್ನ ಪವರ್ಫುಲ್ ರತ್ನಗಳಾಗಿದ್ದೀರಿ ಅಂತಿದ್ದಾರೆ ಬಾಬಾ. ಸೂಕ್ಷ್ಮ ವತನದಲ್ಲಿ ಜಾಗೃತ ಅವಸ್ಥೆಯಲ್ಲಿರುವ ಒಂದೊಂದು ರತ್ನ ನನ್ನ ಹೃದಯ ಸಿಂಹಾಸನ ಅಧಿಕಾರಿ ರತ್ನ ಆಗಿದ್ದೀರಿ ಮಕ್ಕಳೇ ಅಂತಿದ್ದಾರೆ. ಅವರೆಲ್ಲ ಜಾಗೃತ ಅವಸ್ಥೆಯಲ್ಲಿ ಇದ್ದೀರಿ ಬಾಬಾ, ನೋಡ್ತಾ ಇದ್ದಾರೆ ಒಂದೊಂದು ವಿಶೇಷ ರತ್ನಗಳು. ಪರಮಾತ್ಮ ಕಣ್ಣು ಮಣಿಗಳಾಗಿದ್ದೇವೆ, ಸತ್ಯ ಹೃದಯ ಮಕ್ಕಳಾಗಿದ್ದೇವೆ. ರಿಚೆಸ್ಟ್ ಇನ್ ದ ವರ್ಲ್ಡ್ ಅಷ್ಟೇ ಅಲ್ಲ, ರಿಚೆಸ್ಟ್ ಇನ್ ದ ಕಲ್ಪ ಆಗಿದ್ದೇವೆ, ಹೈಯೆಸ್ಟ್ ಇನ್ ದ ಕಲ್ಪ ಆಗಿದ್ದೇವೆ, ಹೋಲಿಯೆಸ್ಟ್ ಇನ್ ದ ಕಲ್ಪ ಆಗಿದ್ದೇವೆ. ಬಾಬಾ ಒಂದೊಂದು ಮುದ್ದಾದ ಫರಿಸ್ತೆಗಳನ್ನ ಸೂಕ್ಷ್ಮವತನಕ್ಕೆ ಕರೆದಿದ್ದು ಯಾಕೆ? ಸೂಕ್ಷ್ಮವತನದಲ್ಲಿ ಬಾಪ್ ದಾದಾ ಒಂದೊಂದು ಮಗುವನ್ನು ನೋಡ್ತಾ ಇದ್ದಾರೆ. ಪವರ್ಫುಲ್ ದೃಷ್ಟಿ, ವರದಾನಿ ಹಸ್ತವನ್ನು ತಲೆ ಮೇಲೆ ಇಟ್ಟಿದ್ದಾರೆ. ನಿರೋಗಿ ಭವ, ನಿರ್ವಿಘ್ನ ಭವ, ನಿರಂತರ ತಪಸ್ವಿ ಮೂರತ್ ಆತ್ಮ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಅನುಭವ ಮಾಡ್ತಾ ಇದ್ದೇವೆ. ಬಾಬಾ ಒಂದು ಪವರ್ಫುಲ್ 30 ಮಿನಿಟ್ಸ್ಗೋಸ್ಕರ ಪವರ್ಫುಲ್ ನೆಕ್ಸ್ಟ್ 10 ಮಿನಿಟ್ಸ್ಗೋಸ್ಕರ ಬಾಬಾ ಒಂದು ಡ್ರಿಲ್ಲನ್ನು ಮಾಡಿಸ್ತಾರೆ. ನಾವೆಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದು ಡ್ರಿಲ್ಲನ್ನು ಅನುಭವ ಮಾಡಬೇಕು. ನಾವೆಲ್ಲ ರೆಡಿನಾ? ಜೀ ಬಾಬಾ, ಅನುಭವ ಬಾಬಾ ಈ ಡ್ರಿಲ್ ಮಾಡಿಸ್ತಾರೆ.
ఎవరది మక్కలు ಸೆಕೆಂಡಿನಲ್ಲಿ ಪರಮಧಾಮ ಯೋಗ ಅಗ್ನಿ ಆತ್ಮ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡು ಯೋಗಾಗ್ನಿಯಲ್ಲಿ ಸ್ನಾನ ಮಾಡಿ ಎಲ್ಲ ವಿಕರ್ಮದ ಹೊರಗಿನ ವಿಕರ್ಮಗಳ ತುಕ್ಕನ್ನ ಕ್ಲೀನ್ ಮಾಡಿಕೊಳ್ತೇವೆ. ನಾನು ನನ್ನ ಬಾಬಾ ಸಂಸಾರ ಒಂದೇ ಧುನ್ನಲ್ಲಿರ್ತೇವೆ. ಬಿಂದು ಬಾಬರವರ ಜೊತೆ ಅಂಟಿಕೊಂಡು ಕೂತ್ಕೊಳ್ತೇವೆ. ಪ್ರತಿಯೊಂದು ಮಕ್ಕಳೊಂದಿಗೆ ಹೊಸಬರಿರಬಹುದು, ಹಳಬರಿರ್ಬೋದು, ಚಿಕ್ಕವರಿರ್ಬೋದು, ದೊಡ್ಡವರಿರ್ಬೋದು. ಚಿಕ್ಕವರು ಇನ್ನೂ ಬಾಪ್ ಸಮಾನ್ ಜಲ್ದಿ ಆಗಬಹುದು ಅಂತಿದ್ದಾರೆ ಚಿಕ್ಕವರು. ಹಾಗಾದ್ರೆ ಇವಾಗ ಸೆಕೆಂಡಿನಲ್ಲಿ ಮನಸ್ಸನ್ನೆಲ್ಲಿ ಜೋಡಿಸಬೇಕು ಅಲ್ಲಿ ಜೋಡಿಸಬೇಕು. ಅಲ್ಲಿ ಜೋಡಿಸ್ಬೇಕು, ಅಲ್ಲಿ ಮನಸ್ಸು ಏಕಾಗ್ರ ಆಗ್ಬೇಕು. ಇಲ್ಲಿ ಪರಮಧಾಮದಲ್ಲಿ ಮನಸ್ಸು ಏಕಾಗ್ರ ಆಗ್ಬೇಕು. ಏಕಾಗ್ರತೆಯ ಡ್ರಿಲ್ ಸದಾ ಮಾಡ್ತಾ ನಡಿಬೇಕು. ಪರಮಧಾಮದಲ್ಲಿ ಶುಭಾಬರವರ ಪಕ್ಕದಲ್ಲಿ ನಾವು ಒಂದು ಸೆಕೆಂಡಿನಲ್ಲಿ ಮನಸ್ಸಿಗೆ ಮಾಲೀಕರಾಗಿ ನಾನು ಹಾಗೂ ನನ್ನ ಬಾಬಾ ಸಂಸಾರ ಆಗಿದ್ದಾರೆ. ಕುಳಿತುಕೊಂಡು ಬಿಡೋದು, ಓನ್ಲಿ ಬಾಬಾ ನಾನು ಬೇರೆ ಯಾರು ಇಲ್ಲ. ಈ ಒಂದು ಏಕಾಗ್ರತೆಯ ಸಂಕಲ್ಪ, ನಾನು ಹಾಗೂ ನನ್ನ ಬಾಬಾ ಪರಮಧಾಮದಲ್ಲಿ ಏಕಾಗ್ರ ಚಿತ್ತದಲ್ಲಿ ಕುಳಿತುಕೊಳ್ಳಿ. ಏಕಾಗ್ರ ಸ್ಮೃತಿಯಲ್ಲಿ ಸ್ಥಿತರಾಗಿ ಬಿಡಿ. ಪರಮಧಾಮದಲ್ಲಿ ಮನಸ್ಸು ಬುದ್ಧಿಯನ್ನ ಹಿಡಿದಿಟ್ಟುಕೊಂಡು ಪರಮಾತ್ಮನ ಜೊತೆ ಕಂಬೈನ್ ಏಕಾಗ್ರ ಚಿತ್ತ, ಏಕರಸ ಏಕಾಂತವಾಸಿ. ನಾನು ನನ್ನ ಬಾಬಾ ಸಂಸಾರ, ಬೇರೆ ಯಾರು ಇಲ್ಲ. ಅನುಭವ ಮಾಡಿ.
ಶಾಂತಿ. ಈ ದಿನದ ಸಾಕಾರ ಮುರಳಿ 21/2025 ಪ್ರಾತಃ ಮುರಳಿ ಮಧುಬನ. ಮಧುರ ಮಕ್ಕಳೇ, ಜ್ಞಾನದ ಧಾರಣೆಯ ಜೊತೆಗೆ ಸತ್ಯಯುಗಿ ರಾಜ್ಯಭಾಗ್ಯಕ್ಕಾಗಿ ನೆನಪು ಮತ್ತು ಪವಿತ್ರತೆಯ ಬಲವನ್ನು ಜಮಾ ಮಾಡಿಕೊಳ್ಳಿ. ಪ್ರಶ್ನೆ ಇದೆ, ಈಗ ನೀವು ಮಕ್ಕಳ ಪುರುಷಾರ್ಥದ ಲಕ್ಷ್ಯವು ಏನಾಗಿರಬೇಕು? ಬಾಬಾ ಉತ್ತರ ಹೇಳ್ತಾರೆ ನಮಗೆ, ಸದಾ ಖುಷಿಯಲ್ಲಿರುವುದು, ಬಹಳ ಬಹಳ ಮಧುರವಾಗುವುದು, ಎಲ್ಲರನ್ನೂ ಪ್ರೀತಿಯಿಂದ ನಡೆಸುವುದು, ಇದೇ ನಿಮ್ಮ ಪುರುಷಾರ್ಥದ ಲಕ್ಷ್ಯವಾಗಿದೆ. ಇದರಿಂದ ನೀವು ಸರ್ವಗುಣದಲ್ಲಿ ಮರಳಿ ನಾವೆಲ್ಲರೂ ಕಲ ಸಂಪೂರ್ಣರಾಗ್ತೀರಿ. ಇನ್ನೊಂದಿದೆ, ಯಾರ ಕರ್ಮವು ಶ್ರೇಷ್ಠವಾಗಿದೆಯೋ ಅವರ ಲಕ್ಷಣಗಳೇನು? ಪ್ರಾಕ್ಟಿಕಲ್ ಅವರ ಲಕ್ಷಣಗಳು ಏನಾಗಿರುತ್ತವೆ? ಏಕಾಗ್ರತೆಯ ಢಿಲ್ಲನ ಮಾಡಿರುವ ಅವರ ಮೂಲಕ ಯಾರಿಗೂ ದುಃಖವಾಗುವುದಿಲ್ಲ. ಇದರ ಸೂಕ್ಷ್ಮ ವಚನದಲ್ಲಿ ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಓಂ ಶಾಂತಿ. ಈ ದಿನದ ಸಾಕಾರದಲ್ಲಿ 21/2025 ಪ್ರಾತಃ ಮುರಳಿ ಮಧುಬನ. ಮಧುರ ಮಕ್ಕಳೇ, ಜ್ಞಾನದ ಧಾರಣೆಯ ಜೊತೆಗೆ ಸತ್ಯಯುಗಿ ರಾಜ್ಯಭಾಗ್ಯಕ್ಕಾಗಿ ನೆನಪು ಮತ್ತು ಪವಿತ್ರತೆಯ ಬಲವನ್ನು ಜಮಾ ಮಾಡಿಕೊಳ್ಳಿ.
ಪ್ರಶ್ನೆ ಇದೆ, ಈಗ ನೀವು ಮಕ್ಕಳ ಪುರುಷಾರ್ಥದ ಲಕ್ಷ್ಯವು ಏನಾಗಿರಬೇಕು? ಬಾಬಾ ಉತ್ತರ ಹೇಳ್ತಾರೆ ನಮಗೆ, ಸದಾ ಖುಷಿಯಲ್ಲಿರುವುದು, ಬಹಳ ಬಹಳ ಮಧುರವಾಗುವುದು, ಎಲ್ಲರನ್ನೂ ಪ್ರೀತಿಯಿಂದ ನಡೆಸುವುದು, ಇದೇ ನಿಮ್ಮ ಪುರುಷಾರ್ಥದ ಲಕ್ಷ್ಯವಾಗಿದೆ. ಇದರಿಂದ ನೀವು ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣರಾಗ್ತೀರಿ. ಪ್ರಶ್ನೆ ಇನ್ನೊಂದಿದೆ, ಯಾರ ಕರ್ಮವು ಶ್ರೇಷ್ಠವಾಗಿದೆಯೋ ಅವರ ಲಕ್ಷಣಗಳೇನು? ಅವರ ಲಕ್ಷಣಗಳು ಏನಾಗಿರ್ತವೆ? ಉತ್ತರ, ಅವರ ಮೂಲಕ ಯಾರಿಗೂ ದುಃಖವಾಗುವುದಿಲ್ಲ. ಹೇಗೆ ತಂದೆಯು ದುಃಖಹರ್ತ ಸುಖಕರ್ತನಾಗಿದ್ದಾರೆ, ಹಾಗೆ ಶ್ರೇಷ್ಠ ಕರ್ಮವನ್ನು ಮಾಡುವಂಥವರು ಸಹ ದುಃಖಹರ್ತ ಸುಖಕರ್ತನಾಗಿರ್ತಾರೆ. ಗೀತೆ ಇದೆ, ಆಕಾಶ ಸಿಂಹಾಸನವನ್ನು ಬಿಚ್ಚುವ छोड़ भी दे आकाश सिंहासन धरती पर आ जाओ. ಗೀತೆ ಇದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಗೀತೆಯನ್ನು ಕೇಳಿದ್ರಿ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳೇ ಎಂದು ಯಾರು ಹೇಳಿದರು? ಇಬ್ಬರು ತಂದೆಯ ಹೇಳಿದರು, ನಿರಾಕಾರನು ಸಹ ಹೇಳಿದರು. ಲವ್ಲಿ ಲವ್ಲಿನ ಅವಸ್ಥೆ ಚೆಹರೆಯಲ್ಲಿ ಮುಗುಳ್ನಗೆಯನ್ನು ಹೊಂದಿ ಆದ್ದರಿಂದ ಇವರಿಗೆ ತಂದೆ ಅಥವಾ ಅನ್ನ ಅಂತ ಹೇಳ್ತಾರೆ. ಅನ್ನ ಸಾಕಾರಿಯಾಗಿದ್ದಾರೆ. ಈ ಹಾಡು ಭಕ್ತಿ ಮಾರ್ಗದಾಗಿದೆ. ಮಕ್ಕಳಿಗೆ ತಿಳಿದಿದೆ, ತಂದೆಯು ಬಂದು ಇಡೀ ಸೃಷ್ಟಿ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಕೂಡಿಸಿದರು. ನೀವು ಮಕ್ಕಳ ಬುದ್ಧಿಯಲ್ಲಿ ನಾವು ಹೇಗೆ 84 ಜನ್ಮಗಳನ್ನು ಪೂರ್ಣ ಮಾಡಿ ಈಗ ನಾಟಕವು ಪೂರ್ಣವಾಗುತ್ತಿದೆ ಎಂಬುದಿದೆ. ನಾವೀಗ ಯೋಗ ಅಥವಾ ನೆನಪಿನಿಂದ ಪಾವನರಾಗಬೇಕು. ನೆನಪು ಮತ್ತು ಜ್ಞಾನ ಇದು ಪ್ರತಿಯೊಂದು ಮಾತಿನಲ್ಲಿ ನಡೆಯುತ್ತಿದೆ. ಬ್ಯಾರಿಸ್ಟರ್ನು ಅವರು ನೆನಪು ಮಾಡ್ತಾರೆ, ಅವರಿಂದಲೇ ಜ್ಞಾನವನ್ನು ಪಡಿತಾರೆ. ಇದಕ್ಕೂ ಸಹ ಯೋಗ ಅಥವಾ ಜ್ಞಾನದ ಬಲವೆಂದು ಹೇಳಲಾಗುತ್ತೆ. ಇಲ್ಲಂತೂ ಹೊಸ ಮಾತಾಗಿದೆ. ಆ ಜ್ಞಾನ ಮತ್ತು ಯೋಗದಿಂದ ಹದ್ದಿನ ಶಕ್ತಿಯು ಸಿಗುತ್ತದೆ. ಈ ಜ್ಞಾನ ಮತ್ತು ಯೋಗದಿಂದ ಬೇಹದ್ದಿನ ಶಕ್ತಿಯು ಸಿಗುತ್ತದೆ. ಏಕೆಂದರೆ ಸರ್ವಶಕ್ತಿವಂತನ ಶಕ್ತಿ ಇದೆ ಇದರಲ್ಲಿ. ನಾನು ಜ್ಞಾನ ಸಾಗರನಾಗಿದ್ದೇನೆಂದು ತಂದೆಯು ತಿಳಿಸ್ತಾರೆ. ನೀವು ಮಕ್ಕಳೀಗ ಸೃಷ್ಟಿ ಚಕ್ರವನ್ನು ತಿಳಿದುಕೊಂಡಿದ್ದೀರಿ. ಮೂಲವತನ ಸೂಕ್ಷ್ಮವತನ ಎಲ್ಲವೂ ನೆನಪಿದೆ ನಿಮಗೆ. ಯಾವ ಜ್ಞಾನವು ತಂದೆಯಲ್ಲಿದೆಯೇ ಅದೂ ಸಹ ದೊರೆತಿದೆ ಅಂದಾಗ ಜ್ಞಾನವನ್ನೇ ಧಾರಣೆ ಮಾಡಿ ಮತ್ತು ರಾಜ್ಯವನ್ನು ಪಡೆಯಲು ತಂದೆಯು ಮಕ್ಕಳಿಗೆ ಯೋಗ ಮತ್ತು ಪವಿತ್ರತೆಯನ್ನು ಕಲಿಸ್ತಾರೆ. ನೀವು ಪವಿತ್ರರೂ ಸಹ ಆಗ್ತೀರಿ. ತಂದೆಯಿಂದ ರಾಜ್ಯವನ್ನು ಕೂಡ ಪಡೆದುಕೊಳ್ತೀರಿ. ತಂದೆಯು ತನಗಿಂತಲೂ ಹೆಚ್ಚು ಸ್ಥಾನಮಾನವನ್ನು ನೀಡ್ತಾರೆ. ನೀವು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಸ್ಥಾನಮಾನಗಳನ್ನು ಕಳೆದುಕೊಂಡು ಬಿಟ್ಟಿದ್ದೀರಿ ಮಕ್ಕಳೇ. ನೀವು ಮಕ್ಕಳಿಗೆ ಈಗ ಸ್ಥಾನಮಾನವು ಸಿಕ್ಕಿದೆ. ಶ್ರೇಷ್ಠಾತಿ ಶ್ರೇಷ್ಠರಾಗುವ ಜ್ಞಾನವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮೂಲಕ ಸಿಗುತ್ತದೆ. ನಾವು ಬಾಪ್ದಾದ ಆದವರ ಮನೆಯಲ್ಲಿ ಕುಳಿತಿದ್ದೇವೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈ ದಾದಾ ಅಂದರೆ ಬ್ರಹ್ಮ ತಾಯಿಯೂ ಸಹ ಆಗಿದ್ದಾರೆ. ಆ ತಂದೆಯೂ ಬೇರೆ, ಇವರು ತಾಯಿಯೂ ಸಹ ಆಗಿದ್ದಾರೆ. ಆದರೆ ಇವರು ಪುರುಷನ ಶರೀರವಾಗುವ ಕಾರಣ ಮತ್ತೆ ತಾಯಿಯನ್ನು ನಿಮಿತ್ತ ಮಾಡಲಾಗ್ತದೆ, ಅವರನ್ನು ಸಹ ದತ್ತು ಮಾಡಲಾಗ್ತದೆ. ಇದರಿಂದ ಇವರ ಅಂದರೆ ಬ್ರಹ್ಮ ಮೂಲಕ ರಚನೆಯನ್ನು ದತ್ತು ಮಾಡಿಕೊಳ್ಳಲಾಗ್ತದೆ. ತಂದೆಯು ಮಕ್ಕಳನ್ನು ಆಸ್ತಿಯನ್ನು ಕೊಡುವುದಕ್ಕಾಗಿ ದತ್ತು ಮಾಡಿಕೊಳ್ತಾರೆ. ಬ್ರಹ್ಮಾರವರನ್ನು ದತ್ತು ಮಾಡಿಕೊಂಡಿದ್ದಾರೆ. ಪ್ರವೇಶ ಮಾಡುವುದು ಅಥವಾ ದತ್ತು ಮಾಡಿಕೊಳ್ಳುವುದು ಒಂದೇ ಆಗಿದೆ.
ಮಕ್ಕಳು ತಿಳಿದುಕೊಂಡು ತಿಳಿಸಿಕೊಡುತ್ತಾರೆ. ನಂಬರ್ 1 ಪುರುಷಾರ್ಥದ ಅನುಸಾರ ಎಲ್ಲರಿಗೂ ಇದನ್ನೇ ತಿಳಿಸಿಕೊಡಬೇಕು. ನಾವು ನಮ್ಮ ಪರಂಪಿತ ಪರಮಾತ್ಮನ ಶ್ರೀಮತದಂತೆ ಈ ಭಾರತವನ್ನು ಮತ್ತೆ ಶ್ರೇಷ್ಠಾತಿ ಶ್ರೇಷ್ಠವನ್ನಾಗಿ ಮಾಡುತ್ತೇವೆ ಅಂದಾಗ ನಾವು ಸಹ ಅಂತಹವರಾಗಬೇಕು. ನಾನು ಶ್ರೇಷ್ಠನಾಗಿದ್ದೇನೆಯೇ ಎಂದು ನೋಡಿಕೊಳ್ಳಬೇಕು. ಯಾವ್ಯಾವ ಮಗು ಯಾವುದಾದರೂ ಭ್ರಷ್ಟಾಚಾರದ ಕೆಲಸ ಮಾಡಿ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ತಾನೆ. ತಂದೆಯು ಬಂದಿರುವುದೇ ತಾವು ಮಕ್ಕಳನ್ನ ಸುಖಿಗಳನ್ನಾಗಿ ಮಾಡಲು ಅಂದಾಗ ನೀವು ಸಹ ಎಲ್ಲರಿಗೂ ಸುಖ ಕೊಡಬೇಕು. ತಂದೆಯು ಯಾರಿಗೂ ದುಃಖವನ್ನು ಕೊಡಲು ಸಾಧ್ಯವಿಲ್ಲ. ಅವರ ಹೆಸರೇ ಆಗಿದ ದುಃಖ ಹರಿಸ್ತಾ ಮಕ್ಕಳು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು. ಮನಸ ವಾಚಾ ಕರ್ಮನ ಯಾರಿಗೂ ದುಃಖ ಕೊಡುತ್ತಿಲ್ಲವೇ ಶಿವತಂದೆಯು ಎಂದೂ ಯಾರಿಗೂ ದುಃಖ ಕೊಡುವುದಿಲ್ಲ. ನಾನು ಕಲ್ಪ ನೀವು ಮಕ್ಕಳಿಗೆ ಈ ಬೇಹದ್ದಿನ ಕಥೆಯನ್ನ ಸ್ವೀಕಾರ ಮಾಡುತ್ತೇನೆ ತಂದೆಯು ತಿಳಿಸುತ್ತಾರೆ. ಈಗ ತಮ್ಮ ಬುದ್ಧಿಯಲ್ಲಿ ನಾವು ನಮ್ಮ ಮನೆಗೆ ಹೋಗುತ್ತೇವೆ, ನಂತರ ಹೊಸ ಜಗತ್ತಿನಲ್ಲಿ ಬರ್ತೇವೆ ಎಂಬುದು ಈಗ ವಿದ್ಯೆಯನುಸಾರ ಅಂತ್ಯದಲ್ಲಿ ತಾವು ವರ್ಗಾಯಿಸಲ್ಪಡ್ತೀರಿ. ಹಿಂತಿರುಗಿ ಮನೆಗೆ ಹೋಗಿ ನಂತರ ನಂಬರ್ 1 ಪಾತ್ರವನ್ನು ಅಭಿನಯಿಸಲು ಬರ್ತೀರಿ. ಈ ರಾಜಧಾನಿಯು ಸ್ಥಾಪನೆ ಆಗ್ತಾ ಇದೆ. ಈಗ ಯಾರು ಪುರುಷಾರ್ಥ ಮಾಡ್ತಾರೆಯೋ ಅದೇ ಪುರುಷಾರ್ಥ ಕಲ್ಪವೂ ನಿಮ್ಮದು ಸಿದ್ಧವಾಗ್ತದೆ ಮಕ್ಕಳೇ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಇದನ್ನು ಮತ್ತೆ ಎಲ್ಲರ ಬುದ್ಧಿಯಲ್ಲಿ ಕೂರಿಸಬೇಕು. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆಯನ್ನು ಬಿಟ್ಟು ಬೇರೆ ಯಾರೂ ಸಹ ತಿಳಿದುಕೊಂಡಿಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಹೆಸರನ್ನೇ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ತ್ರಿಮೂರ್ತಿ ಎಂದು ಹೆಸರಿದೆ, ತ್ರಿಮೂರ್ತಿ ಮಾರ್ಗವೂ ಸಹ ಇದೆ, ತ್ರಿಮೂರ್ತಿ ಭವನವೂ ಕೂಡ ಇದೆ. ತ್ರಿಮೂರ್ತಿ ಎಂದು ಬ್ರಹ್ಮ ವಿಷ್ಣು ಶಂಕರರಿಗೆ ಹೇಳಲಾಗ್ತದೆ. ಈ ಮೂವರ ರಚಯಿತ ಶಿವತಂದೆಯಾಗಿದ್ದಾರೆ. ಆದರೆ ಅವರ ಮೂಲ ಹೆಸರನ್ನೇ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆ ನಂತರ ತ್ರಿಮೂರ್ತಿಗಳೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಶಿವತಂದೆಯಿಂದ ನಾವು ಮಕ್ಕಳು ಆಸ್ತಿಯನ್ನು ಪಡೆದುಕೊಳ್ತೇವೆ. ತಂದೆಯ ಜ್ಞಾನ ಮತ್ತು ಆಸ್ತಿ ಇವೆರಡರ ಸ್ಮೃತಿ ಇದ್ದಿದ್ದೇ ಆದರೆ ಸದಾಕಾಲ ಹರ್ಷಿತರಾಗಿರುತ್ತೀರಿ. ನೀವು ತಂದೆಯ ನೆನಪಿನಲ್ಲಿದ್ದು ನೀವು ಯಾರಿಗಾದರೂ ಜ್ಞಾನದ ಬಾಣವನ್ನು ಬಿಡುತ್ತೀರೆಂದರೆ ಒಳ್ಳೆಯ ಪ್ರಭಾವ ಬೀರ್ತದೆ ಮಕ್ಕಳೇ. ಅದರಲ್ಲಿ ಶಕ್ತಿಯು ಬರ್ತಾ ಹೋಗ್ತದೆ ಮಕ್ಕಳೇ. ಶಕ್ತಿ ಬಾಬರವರ ನೆನಪಿನಲ್ಲಿದ್ದುಕೊಂಡು ಜ್ಞಾನದ ಬಾಣ ಹೊಡೆಯಿರಿ ಅಂತಾರೆ. ಪರಮಾತ್ಮ ಶಕ್ತಿ ಇರುತ್ತದೆ. ನೆನಪಿನ ಯಾತ್ರೆಯಿಂದಲೇ ಶಕ್ತಿಯು ಬರ್ತದೆ. ಈಗ ಶಕ್ತಿಯು ಗುಪ್ತವಾಗಿದೆ. ಏಕೆಂದರೆ ಆತ್ಮವು ಪತಿತ ತಮೋ ಪ್ರಧಾನವಾಗಿ ಬಿಟ್ಟಿದೆ. ನಾವು ತಮೋ ಪ್ರಧಾನರಿಂದ ಸತು ಪ್ರಧಾನರಾಗಬೇಕೆಂಬ ಮೂಲ ಚಿಂತೆ ಇರಬೇಕು. ಮನ್ಮನಾಭವದ ಅರ್ಥವೂ ಸಹ ಇದೇ ಆಗಿದೆ. ಗೀತೆಯನ್ನು ಯಾರು ಓದುತ್ತಾರೆಯೋ ಅವರನ್ನು ಕೇಳಬೇಕು, ಮನ್ಮನಾಭವದ ಅರ್ಥವೇನು? ನನ್ನನ್ನು ನೆನಪು ಮಾಡಿದ್ದೇ ಆದರೆ ಆಸ್ತಿಯು ಸಿಗ್ತದೆ ಎಂದು ಯಾರು ಹೇಳಿದರು? ಹೊಸ ಪ್ರಪಂಚದ ಸ್ಥಾಪನೆಯನ್ನು ಕೃಷ್ಣನೇನೂ ಮಾಡುವುದಿಲ್ಲ. ಅವನು ರಾಜಕುಮಾರನಾಗಿದ್ದಾನೆ. ಬ್ರಹ್ಮಾರವರ ಮೂಲಕ ಸ್ಥಾಪನೆ ಎಂದು ಗಾಯನ ಇದೆ. ಈಗ ಕರ್ತವ್ಯವನ್ನು ಮಾಡಿಸುವಂಥವರು ಯಾರು? ಇದನ್ನು ಮರೆತು ಬಿಟ್ಟಿದ್ದಾರೆ. ಅದಕ್ಕಾಗಿ ಸರ್ವವ್ಯಾಪಿ ಎಂದು ಹೇಳಿಬಿಡ್ತಾರೆ. ಬ್ರಹ್ಮ ವಿಷ್ಣು ಶಂಕರ ಎಲ್ಲರಲ್ಲಿಯೂ ಅವರೇ ಇದ್ದಾರೆಂದು ಹೇಳ್ತಾರೆ. ಇದಕ್ಕೆ ಅಜ್ಞಾನವೆಂದು ಕರೆಯಲಾಗ್ತದೆ. ನಿಮಗೆ ಪಂಚವಿಕಾರ ರೂಪಿ ರಾವಣನು ನಿಮ್ಮನ್ನು ಎಷ್ಟೊಂದು ತಿಳುವಳಿಕೆ ಹೀನರನ್ನಾಗಿ ಮಾಡಿದ್ದಾನೆಂದು ತಂದೆಯು ಹೇಳ್ತಾರೆ. ನಾವು ಸಹ ಮೊದಲು ಹೀಗೆ ಇದ್ದೆವು. ಮೊದಲು ಉತ್ತಮರಿಗಿಂತ ಉತ್ತಮರು ನಾವೇ ಆಗಿದ್ದೆವು. ನಂತರ ಕೆಳಗಿಳಿಯುತ್ತ ಮಹಾನ್ ಪತಿತರಾದೆವು. ಶಾಸ್ತ್ರದಲ್ಲಿ ರಾಮ ಭಗವಂತ ಕಪಿ ಸೈನ್ಯವನ್ನು ಕಟ್ಟಿದ್ದನೆಂದು ತೋರಿಸ್ತಾರೆ. ಇದು ಸಹ ಸರಿಯಾಗಿದೆ. ನಾವು ಮೊದಲು ಕಪಿಯ ಸಮಾನರಾಗಿದ್ದೆವೆಂಬುದು ನಿಮಗೆ ತಿಳಿದಿದೆ. ಇದು ಭ್ರಷ್ಟಾಚಾರಿ ಪ್ರಪಂಚವಾಗಿದೆ ಎಂಬುದು ಈಗ ಅನುಭೂತಿಯಾಗುತ್ತಿದೆ. ಒಬ್ಬರಿಗೊಬ್ಬರು ನಿಂದನೆಯನ್ನು ಮಾಡ್ತಾ ಮುಳ್ಳನ್ನು ಚುಚ್ಚುತ್ತಾ ಇರ್ತಾರೆ. ಇದು ಮುಳ್ಳಿನ ಕಾಡಾಗಿದೆ. ಅದು ಹೂದೋಟವಾಗಿದೆ. ಕಾಡು ಬಹಳ ದೊಡ್ಡದಾಗಿರ್ತದೆ, ಹೂದೋಟವು ಬಹಳ ಚಿಕ್ಕದಾಗಿರ್ತದೆ. ಇದು ದೊಡ್ಡದಿರುವುದಿಲ್ಲ. ಈ ಸಮಯದಲ್ಲಿ ಇದು ಬಹಳ ದೊಡ್ಡ ಮುಳ್ಳಿನ ಕಾಡಾಗಿದೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಸತ್ಯುಗದಲ್ಲಿ ಹೂದೋಟವು ಎಷ್ಟು ಚಿಕ್ಕದಾಗಿರುತ್ತದೆ. ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳು ಸಹ ನಂಬರ್ 1 ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ. ಯಾರಲ್ಲಿ ಜ್ಞಾನ ಯೋಗವಿಲ್ಲ, ಸೇವೆಯನ್ನೂ ಸಹ ಮಾಡುವುದಿಲ್ಲ, ಅಂತಹವರಿಗೆ ಆಂತರಿಕ ಖುಷಿಯಲ್ಲಿರಲು ಸಾಧ್ಯವಿಲ್ಲ.
ದಾನ ಮಾಡುವುದರಿಂದ ಮನುಷ್ಯರಿಗೆ ಖುಷಿ ಆಗ್ತದೆ. ಇವರು ಹಿಂದಿನ ಜನ್ಮದಲ್ಲಿ ದಾನ ಪುಣ್ಯವನ್ನು ಮಾಡಿದ್ದಾರೆ, ಅದಕ್ಕಾಗಿ ಎಷ್ಟು ಒಳ್ಳೆಯ ಜನ್ಮವನ್ನು ಪಡೆದುಕೊಂಡಿದ್ದಾರೆ ಎಂದು ತಿಳಿತಾರೆ. ಕೆಲವರು ಭಕ್ತರಾಗಿರ್ತಾರೆ, ನಾವು ಒಳ್ಳೆಯ ಭಕ್ತರ ಮನೆಯಲ್ಲಿ ಹೋಗಿ ಜನ್ಮ ಪಡಿತೇವೆ ಎಂದು ತಿಳಿದುಕೊಳ್ತಾರೆ. ಒಳ್ಳೆಯ ಕರ್ಮದ ಫಲವೂ ಸಹ ಒಳ್ಳೆಯದೇ ಸಿಗ್ತದೆ. ತಂದೆಯು ಕುಳಿತು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಜಗತ್ತು ಈ ಎಲ್ಲ ಮಾತುಗಳನ್ನು ತಿಳಿದುಕೊಂಡಿಲ್ಲ. ಈಗ ರಾವಣನ ರಾಜ್ಯವಿರುವ ಕಾರಣ ಮನುಷ್ಯರ ಜನ್ಮವು ವಿಕಾರದಿಂದಲೇ ಆಗ್ತದೆ ಎಂಬುದು ನಿಮಗೆ ತಿಳಿದಿದೆ. ಪತಿತರಂತೂ ಆಗಲೇಬೇಕಾಗಿದೆ. 5 ವಿಕಾರಗಳು ಎಲ್ಲರಲ್ಲಿಯೂ ಪ್ರವೇಶವಾಗಿದೆ. ಭಲೆಯ ದಾನ ಪುಣ್ಯವನ್ನು ಮಾಡ್ತಾರೆ, ಅಲ್ಪ ಕಾಲಕ್ಕಾಗಿ ಅದರ ಫಲವು ಸಿಗ್ತದೆ. ಆದರೂ ಸಹ ಪಾಪವನ್ನೇ ಮಾಡ್ತಾ ಇರ್ತಾರೆ. ರಾವಣ ರಾಜ್ಯದಲ್ಲಿ ಯಾವುದೇ ಕೊಡುವ ತೆಗೆದುಕೊಳ್ಳುವುದಿದೆ ಇಲ್ಲ, ಅದೆಲ್ಲವೂ ಪಾಪದಿಂದ ಕೂಡಿದೆ. ದೇವತೆಗಳ ಮುಂದೆ ಎಷ್ಟೊಂದು ಸ್ವಚ್ಛತೆಯಿಂದ ಭೋಗವನ್ನಿಡ್ತಾರೆ, ಸ್ವಚ್ಛರಾಗಿ ಬರ್ತಾರೆ, ಆದರೆ ಏನನ್ನು ತಿಳಿದುಕೊಂಡಿಲ್ಲ. ಬೇಹದ್ದಿನ ತಂದೆಯನ್ನು ಎಷ್ಟೆಲ್ಲ ನಿಂದನೆ ಮಾಡಿದ್ದಾರೆ. ನಾವು ಇದನ್ನು ಮಹಿಮೆ ಮಾಡುತ್ತಿದ್ದೇವೆಂದು ತಿಳಿದುಕೊಂಡಿದ್ದಾರೆ. ಈಶ್ವರ ಸರ್ವವ್ಯಾಪಿ ಸರ್ವಶಕ್ತಿವಂತನೆಂದು ಮಹಿಮೆ ಮಾಡ್ತಾರೆ, ಆದರೆ ಇದೆಲ್ಲವೂ ಇವರ ಓಲ್ಛಾಮತವಾಗಿದೆ ಎಂದು ತಂದೆಯು ಹೇಳ್ತಾರೆ. ನೀವು ಮೊಟ್ಟ ಮೊದಲು ತಂದೆಯ ಮಹಿಮೆಯನ್ನು ತಿಳಿಸ್ತೀರಿ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ಬರೇ ಆಗಿದ್ದಾರೆ, ನಾವು ಅವರನ್ನೇ ನೆನಪು ಮಾಡ್ತೇವೆ. ರಾಜಯೋಗದ ಗುರಿ ದೇವು ಎದುರಿನಲ್ಲಿದೆ. ಈ ರಾಜಯೋಗವನ್ನು ತಂದೆ ಕಲಿಸ್ತಾರೆ. ಕೃಷ್ಣನಿಗೆ ತಂದೆ ಎಂದು ಹೇಳುವುದಿಲ್ಲ, ಅವನು ಮಗುವಾಗಿದ್ದಾನೆ. ಶಿವನಿಗೆ ತಂದೆ ಎಂದು ಕರೆಯಲಾಗುತ್ತದೆ. ಅವರಿಗೆ ತನ್ನದೇ ಆದ ಶರೀರವಿಲ್ಲ. ನಾನು ಇದನ್ನ ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ. ಆದ್ದರಿಂದ ಇವರಿಗೆ ಬಾಪ್ದಾದ ಎಂದು ಹೇಳಲಾಗುತ್ತದೆ. ಅವರು ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರ ತಂದೆಯಾಗಿದ್ದಾರೆ. ರಚನೆಯಿಂದ ಲೌಕಿಕ ಸಂಬಂಧದಲ್ಲಿ ಮಕ್ಕಳಿಗೆ ತಂದೆಯಿಂದ ಆಸ್ತಿಯು ಸಿಗುತ್ತದೆ, ಮಗಳಿಗೆ ಸಿಗಲು ಸಾಧ್ಯವಿಲ್ಲ. ಈಗ ತಂದೆಯು ತಿಳಿಸಿದ್ದಾರೆ, ನೀವು ಆತ್ಮಗಳು ನಮ್ಮ ಮಕ್ಕಳಾಗಿದ್ದೀರಿ. ಪ್ರಜಾಪಿತ ಬ್ರಹ್ಮಾರವರ ಮಕ್ಕಳೂ ಆಗಿದ್ದೀರಿ. ಬ್ರಹ್ಮಾರವರಿಂದ ಆಸ್ತಿಯೂ ಸಿಗುವುದಿಲ್ಲ, ತಂದೆಯ ಮಕ್ಕಳಾಗುವುದರಿಂದಲೇ ಆಸ್ತಿಯು ಸಿಗಲು ಸಾಧ್ಯವಿದೆ. ಆ ತಂದೆಯು ತಾವು ಮಕ್ಕಳ ಸಮ್ಮುಖದಲ್ಲಿ ಕುಳಿತು ತಿಳಿಸಿಕೊಡ್ತಾರೆ. ಇವರದು ಯಾವುದೇ ಶಾಸ್ತ್ರವಿರಲು ಸಾಧ್ಯವಿಲ್ಲ. ಭಲೆ ನೀವು ಬರೆಯುತ್ತೀರಿ, ಸಾಹಿತ್ಯವನ್ನು ಮುದ್ರಿಸುತ್ತೀರಿ, ಆದರೂ ಸಹ ಶಿಕ್ಷಕರಿಲ್ಲದೆ ಯಾರೂ ಸಹ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಶಿಕ್ಷಕರಿಲ್ಲದೆ ಪುಸ್ತಕದಿಂದ ಯಾರೂ ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನೀವು ಆತ್ಮೀಯ ಶಿಕ್ಷಕರಾಗಿದ್ದೀರಿ. ತಂದೆಯು ಬೀಜರೂಪನಾಗಿದ್ದಾರೆ. ಅವರ ಬಳಿ ಇಡೀ ವೃಕ್ಷದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಶಿಕ್ಷಕನ ರೂಪದಲ್ಲಿ ಕುಳಿತು ನಿಮಗೆ ತಿಳಿಸಿಕೊಡುತ್ತಾರೆ. ನಮಗೆ ಪರಂಪಿತನೇ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ಮಕ್ಕಳಿಗೆ ಸದಾಕಾಲ ಖುಷಿ ಇರಬೇಕು. ಅವರೇ ನಮಗೆ ಸತ್ಯ ಶಿಕ್ಷಕನಾಗಿ ಓದಿಸ್ತಾರೆ, ಸತ್ಯ ಸದ್ಗುರುವೂ ಆಗಿದ್ದಾರೆ, ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ. ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಆಗಿದ್ದಾರೆ. ಅವರೇ ಪ್ರತಿ 5,000 ವರ್ಷಗಳ ನಂತರ ಆಸ್ತಿಯನ್ನು ಕೊಡ್ತಾರೆ. ಅವರ ಶಿವ ಜಯಂತಿಯನ್ನು ಆಚರಿಸ್ತೀರಿ. ವಾಸ್ತವದಲ್ಲಿ ಶಿವನ ಜಯಂತಿಯ ಜೊತೆ ತ್ರಿಮೂರ್ತಿ ಎನ್ನುವುದು ಇರಬೇಕಾಗಿದೆ. ನೀವು ತ್ರಿಮೂರ್ತಿ ಶಿವ ಜಯಂತಿಯನ್ನು ಆಚರಿಸ್ತೀರಿ. ಕೇವಲ ಶಿವ ಜಯಂತಿಯನ್ನು ಆಚರಿಸುವುದರಿಂದ ಯಾವುದೇ ಮಾತು ಸಿದ್ಧವಾಗುವುದಿಲ್ಲ. ತಂದೆಯು ಬರ್ತಾರೆ, ನಂತರ ಬ್ರಹ್ಮನ ಜನ್ಮವಾಗ್ತದೆ. ಮಕ್ಕಳಾದ್ರಿ ಅಂದರೆ ಬ್ರಾಹ್ಮಣರಾದ್ರಿ. ಮತ್ತು ಗುರಿ ಉದ್ದೇಶವು ಎದುರಿನಲ್ಲಿದೆ. ಗುರು ಉದ್ದೇಶ ನಮಗೆ ತಂದೆಯು ತಾವೇ ಬಂದು ಸ್ಥಾಪನೆ ಮಾಡ್ತಾರೆ. ಗುರಿಯ ಉದ್ದೇಶವೂ ಸಹ ಸಂಪೂರ್ಣ ಸ್ಪಷ್ಟವಾಗಿದೆ. ಕೇವಲ ಕೃಷ್ಣನ ಹೆಸರನ್ನು ಹಾಕುವುದರಿಂದ ಪೂರ್ಣ ಗೀತೆಯ ಮಹತ್ವವೇ ಹೊರಟು ಹೋಗಿದೆ. ಇದೂ ಸಹ ಡ್ರಾಮಾದಲ್ಲಿ ನೋಂದಣಿಯಾಗಿದೆ. ಇದೇ ತಪ್ಪು ಮತ್ತೆ ಆಗಲಿದೆ. ಜ್ಞಾನ ಮತ್ತು ಭಕ್ತಿಯ ಆಟವಾಗಿದೆ. ಮುದ್ದಾದ ಮಕ್ಕಳೇ, ಸುಖಧಾಮ ಶಾಂತಿಧಾಮವನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸ್ತಾರೆ. ತಂದೆ ಮತ್ತು ಆಸ್ತಿ ಎಷ್ಟು ಸಹಜವಾಗಿದೆ. ಮನ್ಮನಾಭವದ ಅರ್ಥವೇನು ಎಂದು ಯಾರನ್ನಾದರೂ ಕೇಳ್ರಿ. ನೀವು ನೋಡಿ ಏನು ಹೇಳ್ತಾರೆ ಅಂತ ಕೇಳ್ರಿ. ಭಗವಂತನೆಂದು ಯಾರಿಗೆ ಹೇಳಲಾಗ್ತದೆ? ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ಅವರಿಗೆ ಸರ್ವವ್ಯಾಪಿ ಅಂತ ಹೇಳಲಾಗ್ತದೆ.
ಅವರು ಎಲ್ಲರ ತಂದೆಯಾಗಿದ್ದಾರೆ. ಈ ತ್ರಿಮೂರ್ತಿ ಶಿವಜಯಂತಿ ಬರ್ತದೆ. ನೀವು ತ್ರಿಮೂರ್ತಿ ಶಿವನ ಚಿತ್ರವನ್ನ ಮುದ್ರಣ ಮಾಡಿ ಶ್ರೇಷ್ಠಾತಿ ಶ್ರೇಷ್ಠ ಶಿವನ ಬ್ರಹ್ಮ ವಿಷ್ಣು ಶಂಕರ ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆಯು ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ. ಅವರ ಜಯಂತಿಯನ್ನು ನೀವು ಏಕೆ ಆಚರಿಸುವುದಿಲ್ಲ? ಅವಶ್ಯವಾಗಿ ಭಾರತಕ್ಕೆ ಆಸ್ತಿಯನ್ನು ಕೊಟ್ಟಿದ್ದರು. ಅವರ ರಾಜ್ಯವಿತ್ತು. ಇದರಲ್ಲಿ ತಮಗೆ ಆರ್ಯ ಸಮಾಜದವರು ಸಹಾಯ ಮಾಡ್ತಾರೆ. ಏಕೆಂದರೆ ಅವರು ಶಿವನನ್ನು ಒಪ್ಪಿಕೊಳ್ತಾರೆ. ನೀವು ನಿಮ್ಮ ಬಾವುಟವನ್ನು ಹಾರಿಸಿ, ಒಂದು ಕಡೆ ನಿಮ್ಮ ಬಾವುಟ, ಇನ್ನೊಂದು ಕಡೆ ವೃಕ್ಷ. ಇದೇ ಬಾವುಟವು ವಾಸ್ತವದಲ್ಲಿ ಇರಬೇಕು. ಇದು ಆಗಲು ಸಾಧ್ಯವಿಲ್ಲವೇ? ಇದು ಆಗಲು ಸಾಧ್ಯವಿದೆ ತಾನೆ? ನೀವು ಬಾವುಟವನ್ನು ಹಾರಿಸಿದಾಗ ಎಲ್ಲರೂ ನೋಡ್ಲಿ. ಎಲ್ಲದರ ತಿಳುವಳಿಕೆಯು ಇದರಲ್ಲಿಯೇ ಇದೆ. ಕಲ್ಪವೃಕ್ಷ ಮತ್ತು ನಾಟಕ ಇದರಲ್ಲಿ ಸಂಪೂರ್ಣ ಸ್ಪಷ್ಟವಾಗಿದೆ. ನಮ್ಮ ಧರ್ಮವು ಮತ್ತೆ ಯಾವಾಗ ಬರುತ್ತದೆ ಎಂಬುದು ಎಲ್ರಿಗೂ ತಿಳುವಳಿಕೆ ಬರುತ್ತದೆ. ತಮಗೆ ತಾವೇ ಲೆಕ್ಕವನ್ನು ಮಾಡ್ತಾರೆ. ಎಲ್ಲರಿಗೂ ಈ ಚಕ್ರ ಮತ್ತು ವೃಕ್ಷದ ಬಗ್ಗೆ ತಿಳಿಸಿಕೊಡಬೇಕು. ಕ್ರಿಸ್ತನು ಯಾವಾಗ ಬಂದ್ರು, ಎಷ್ಟು ಸಮಯ ಆತ್ಮಗಳು ಎಲ್ಲಿರ್ತಾರೆ ಅಂದಾಗ ತಕ್ಷಣ ನಿರಾಕಾರಿ ಲೋಕದಲ್ಲಿ ನಾಮಾತ್ಮಗಳು ರೂಪ ಬದಲಾಯಿಸಿಕೊಂಡು ಇಲ್ಲಿಗೆ ಬಂದು ಸಾಕಾರಿಗಳಾಗ್ತಿವೆ. ತಾವು ರೂಪವನ್ನು ಬದಲಾಯಿಸಿ ಸಾಕಾರದಲ್ಲಿ ಬನ್ನಿ ಎಂದು ತಂದೆಗೆ ಕೂಡ ಹೇಳ್ತಿರಲ್ಲವೇ? ಇಲ್ಲಿಯೇ ಬರ್ತಾರಲ್ಲವೇ? ಸೂಕ್ಷ್ಮವತನದಲ್ಲಂತೂ ಬರುವುದಿಲ್ಲ. ಹೇಗೆ ನಾವು ರೂಪವನ್ನು ಬದಲಾಯಿಸಿಕೊಂಡು ಪಾತ್ರವನ್ನು ಅಭಿನಯಿಸುತ್ತೇವೆಯೋ ನಾವು ಸಹ ಬನ್ನಿ ಮತ್ತೆ ಬಂದು ರಾಜಯೋಗವನ್ನು ಕಲಿಸಿ ರಾಜಯೋಗವಿರುವುದೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿ. ಮಕ್ಕಳಿಗೆ ಬಹಳ ಉತ್ಸುಕತೆ ಇರಬೇಕು. ಸ್ವಯಂ ಧಾರಣೆ ಮಾಡಿ ಮತ್ತೆ ಅನ್ಯರಿಗೆ ಧಾರಣೆ ಮಾಡಿಸಬೇಕು. ಅದಕ್ಕಾಗಿ ಓದು ಬರಹ ಕಲಿತಿರಬೇಕು. ತಂದೆಯು ಭಾರತಕ್ಕೆ ಸ್ವರ್ಗವನ್ನಾಗಿ ಮಾಡುತ್ತಾರೆ. ಕ್ರಿಸ್ತನಿಗೆ 3000 ವರ್ಷಕ್ಕೆ ಮೊದಲು ಭಾರತವು ಸ್ವರ್ಗವಾಗಿತ್ತೆಂದು ಹೇಳ್ತಾರೆ. ಆದ್ದರಿಂದ ಎಲ್ಲರಿಗೂ ಕಳುಹಿಸಿಕೊಡಬೇಕು. ತ್ರಿಮೂರ್ತಿ ಶಿವನ ಸ್ಟ್ಯಾಂಪ್ ಮುದ್ರಿಸಬೇಕು. ಈ ಸ್ಟ್ಯಾಂಪ್ ಮಾಡುವಂತಹವರ ವಿಭಾಗವಿರುತ್ತದೆ. ದೆಹಲಿಯಲ್ಲಿ ಬಹಳಷ್ಟು ಓದು ಬರಹ ಉಳ್ಳವರಿದ್ದಾರೆ. ಈ ಕೆಲಸವನ್ನು ಮಾಡಲು ಸಾಧ್ಯವಿದೆ. ನಿಮ್ಮ ರಾಜಧಾನಿಯು ದೆಹಲಿ ಆಗಬೇಕು. ಮೊದಲು ದೆಹಲಿಯನ್ನ ಪರಿಸ್ಥಾನವೆಂದು ಹೇಳಲಾಗುತ್ತಿತ್ತು. ಈಗಂತೂ ಸ್ಮಶಾನವಾಗಿದೆ. ಈ ಎಲ್ಲ ಮಾತುಗಳು ಮಕ್ಕಳ ಬುದ್ಧಿಯಲ್ಲಿರಬೇಕು. ಈಗ ನೀವು ಸದಾ ಖುಷಿಯಲ್ಲಿರಬೇಕು. ಬಹಳ ಮಧುರರಾಗಬೇಕು. ಎಲ್ಲರನ್ನೂ ಪ್ರೀತಿಯಿಂದ ನಡೆಸಬೇಕು. ಸರ್ವಗುಣ ಸಂಪನ್ನ 16 ಕಲ ಸಂಪೂರ್ಣರಾಗುವ ಪುರುಷಾರ್ಥ ಮಾಡಬೇಕು. ನಿಮ್ಮ ಪುರುಷಾರ್ಥದ ಲಕ್ಷ್ಯವು ಇದೇ ಆಗಿದೆ. ಆದರೆ ಇಲ್ಲಿಯವರೆಗೂ ಯಾರು ಈಗ ನಿಮ್ಮದು ಏರುವ ಕಲೆಯಾಗುತ್ತಿದೆ. ನಿಧಾನವಾಗಿ ಏರ್ತಾ ಹೋಗ್ತಿರಲ್ಲವೇ? ಅಂದಾಗ ತಂದೆಯು ಎಲ್ಲ ಪ್ರಕಾರದಿಂದ ಶಿವಜಯಂತಿಯ ಸೇವೆಯನ್ನ ಮಾಡಬೇಕೆಂದು ಸೂಚನೆಯನ್ನ ಕೊಡ್ತಾರೆ. ಇದರಿಂದ ಮನುಷ್ಯರು ಜ್ಞಾನವು ಬಹಳ ಉತ್ತಮವಾದದ್ದು ಎಂದು ತಿಳಿದುಕೊಳ್ತಾರೆ. ಮನುಷ್ಯರಿಗೆ ತಿಳಿಸಿಕೊಳ್ಳುವುದರಲ್ಲಿ ಶ್ರಮವಿಲ್ಲದೆ ರಾಜಧಾನಿಯು ಹೇಗೆ ಸ್ಥಾಪನೆ ಆಗ್ತದೆ? ಏರ್ತಾರೆ, ಬೀಳುತ್ತಾರೆ, ಮತ್ತೆ ಏರ್ತಾರೆ. ಮಕ್ಕಳಿಗೂ ಸಹ ಒಂದಲ್ಲ ಒಂದು ಬಿರುಗಾಳಿಗಳು ಬರ್ತವೆ. ಮೂಲ ಮಾತು ನೆನಪಿನದಾಗಿದೆ. ನೆನಪಿನಿಂದಲೇ ಸ್ವತಃಪ್ರಧಾನರಾಗಬೇಕು. ಜ್ಞಾನವಂತೂ ಬಹಳ ಸಹಜವಾಗಿದೆ ಮಕ್ಕಳೇ. ಮಕ್ಕಳು ಬಹಳ ಮಧುರರಾಗಬೇಕು. ಗುರಿ ಉದ್ದೇಶ ಎದುರಿನಲ್ಲಿದೆ. ಲಕ್ಷ್ಮೀನಾರಾಯಣರು ಎಷ್ಟೊಂದು ಮಧುರರಾಗಿದ್ದಾರೆ ನೋಡಿ. ಇವರನ್ನು ನೋಡಿ ಎಷ್ಟೊಂದು ಸಂತೋಷವಾಗುತ್ತದೆ. ಬಿಂದುವಾಗಿ ಜ್ಞಾನ ಸಿಂಧು ಶಿವಬಾಬಾರವರ ಹತ್ತಿರ ತಲುಪ್ತಾ ಇದೆ. ನನ್ನ ಆತ್ಮ ಬಿಂದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಮಾಡ್ತಾ ಇದ್ದಾರೆ. ನಾವು ಆತ್ಮಿಕ ಮಕ್ಕಳು, ಆತ್ಮಿಕ ತಂದೆ. ಪವರ್ಫುಲ್ ಜ್ಞಾನ ಸೂರ್ಯ. ಆ ಸೂರ್ಯನನ್ನ ಟಚ್ ಮಾಡಿದ ತಕ್ಷಣ ಅವರಲ್ಲಿರುವ ಅಗ್ನಿ ನನ್ನಲ್ಲಿ ನಂಬರ್ 1 ಅಲ್ಲಿ ತಂದೆಯ ಮೂಲಕ ಸಿಕ್ಕಿರುವ ಜ್ಞಾನ ಮತ್ತು ಆಸ್ತಿಯ ಸ್ಮೃತಿಯನ್ನ ಇಟ್ಟುಕೊಂಡು ಸದಾ ಕಾಲ ಹರ್ಷಿತರಾಗಿರಬೇಕು. ಜ್ಞಾನ ಮತ್ತು ಯೋಗವು ಇದ್ದಿದ್ದೇ, ಆದರೆ ಸೇವೆಯಲ್ಲಿ ತತ್ಪರರಾಗಿರಬೇಕು. ಪಾಯಿಂಟ್ ನಂಬರ್ 2, ಸುಖಧಾಮ ಮತ್ತು ಶಾಂತಿಧಾಮವನ್ನು ನೆನಪು ಮಾಡಬೇಕು. ದೇವತೆಗಳ ರೀತಿ ಮಧುರರಾಗಬೇಕು. ಅಪಾರ ಖುಷಿಯಲ್ಲಿರಬೇಕು. ಆತ್ಮೀಯ ಶಿಕ್ಷಕರಾಗಿ ಜ್ಞಾನದ ದಾನ ಮಾಡಬೇಕು. ವರದಾನ ದೇಹದ ಸಂಬಂಧ ಮತ್ತು ವೈಭವಗಳ ಬಂಧ ತಂದೆಯ ಸಮಾನ ಕರ್ಮಾತೀತ ಭವ.
ಯಾರು ನಿಮಿತ್ತ ಮಾತ್ರ ಸೂಚನೆಯ ಪ್ರಮಾಣ ಪ್ರವೃತ್ತಿಯನ್ನು ಸಂಭಾಲನೆ ಮಾಡುತ್ತಾ ಆತ್ಮಿಕ ಸ್ವರೂಪದಲ್ಲಿರ್ತಾರೆ, ಮೋಹದ ಕಾರಣದಿಂದಲ್ಲ ಅಂತಹವರು ಒಂದು ವೇಳೆ ಈಗ ನಡೆಯಿರಿ ಬಂದು ಬಿಡಿ ಎಂದು ಆದೇಶ ಸಿಕ್ಕಿದೊಡನೆ ಬಂದು ಬಿಡುವರು. ತುತ್ತೂರಿ ಊದಿದರೂ ಮತ್ತೆ ಯೋಚನೆ ಮಾಡುವುದರಲ್ಲಿಯೇ ಸಮಯ ಕಳೆದು ಹೋಗಬಾರದು. ಆಗ ಹೇಳಲಾಗ್ತದೆ ನಷ್ಟ ಮೋಹ. ಅದಕ್ಕಾಗಿ ಸದಾ ತಮ್ಮನ್ನು ಚೆಕ್ ಮಾಡಿಕೊಳ್ಳಬೇಕು. ದೇಹದ ಸಂಬಂಧಗಳ ವೈಭವಗಳ ಬಂಧನ ತನ್ನ ಕಡೆ ಸೆಳೆಯುತ್ತಿಲ್ಲ ತಾನೆ. ಎಲ್ಲಿ ಬಂಧನ ಇರ್ತದೆ ಅಲ್ಲಿ ಆಕರ್ಷಣೆ ಇರ್ತದೆ. ಆದರೆ ಯಾರು ಸ್ವತಂತ್ರರಾಗಿರ್ತಾರೆ ಅವರು ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಗೆ ಸಮೀಪರಿರ್ತಾರೆ. ಸ್ಲೋಗನ್, ಈ ದಿನದ ಸ್ಲೋಗನ್, ಸ್ನೇಹ ಮತ್ತು ಸಹಯೋಗದ ಜೊತೆ ಶಕ್ತಿ ರೂಪವಾದರೆ ರಾಜಧಾನಿಯಲ್ಲಿ ಮುಂದಿನ ನಂಬರ್ ಸಿಕ್ಕಿಬಿಡ್ತದೆ. ಮಕ್ಕಳೇ, ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ. ಎಷ್ಟು ಈಗ ತನು ಮನ ಧನ ಮತ್ತು ಸಮಯ ತೊಡಗಿಸ್ತೀರಿ, ಅದರಿಂದ ಮನಸಾಶಕ್ತಿಗಳ ಮೂಲಕ ಸೇವೆ ಮಾಡುವುದರಿಂದ ಬಹಳ ಸ್ವಲ್ಪ ಸಮಯದಲ್ಲಿ ಸಫಲತೆ ಹೆಚ್ಚು ಸಿಗ್ತದೆ. ಈಗ ಯಾರು ತಮ್ಮ ಕೆಲವೊಮ್ಮೆ ಪರಿಶ್ರಮ ಮಾಡಬೇಕಾಗ್ತದೆ. ತಮ್ಮ ಸ್ವಭಾವವನ್ನು ಪರಿವರ್ತನೆ ಮಾಡುವ ಅಥವಾ ಸಂಘಟನೆಯಲ್ಲಿ ನಡೆಯುವ ಅಥವಾ ಸೇವೆಯಲ್ಲಿ ಸಫಲತೆ ಕೆಲವೊಮ್ಮೆ ಕಡಿಮೆ ನೋಡಿ ಹೃದಯ ವಿದೀರ್ಣರಾಗುವುದು, ಇದೆಲ್ಲವೂ ಸಮಾಪ್ತಿಯಾಗುತ್ತೆ. ನೋಡಿ, ಒಂದು ನಿಮಿಷ ಬಾಪ್ದಾದ ನೋಡಲಿ ಸಾಕಾರಗಳು ಇದಾಗಿತ್ತು. ಪರಮಾತ್ಮನ ಮಹಾವಾಕ್ಯ ಇದಾಗಿತ್ತು. ಓಂ ಶಾಂತಿ. ಎಲ್ಲರೂ ಏಕಾಗ್ರ ಆಗಿದ್ದೀವಿ. ಶಾಂತಿ. ಬಿಂದು ಪರಮಧಾಮ್ ನಿವಾಸಿಯಾಗಿ